ರಾಜಮೌಳಿ ನಿರ್ದೇಶನದ ಬಹು ನಿರೀಕ್ಷಿತ ಬಾಹುಬಲಿ 2 ಚಿತ್ರಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ವಿಶ್ವಾದ್ಯಂತ ಬರೋಬ್ಬರಿ 9,000 ಸ್ಕ್ರೀನ್ಗಳಲ್ಲಿ ತೆರೆ ಕಂಡಿರುವ ಬಾಹುಬಲಿ ಮೊದಲ ದಿನವೇ ಭಾರತದಲ್ಲಿ 120 ಕೋಟಿಯಷ್ಟು ಕಲೆಕ್ಷನ್ ಮಾಡಿದೆ. ಈ ಹಿಂದಿನ ಎಲ್ಲಾ ದಾಖಲೆಗಳನ್ನ ಧೂಳಿಪಟ ಮಾಡಿರುವ ಬಾಹುಬಲಿ 2 ಭಾರತೀಯ ಸಿನಿಮಾ ರಂಗದ ಇತಿಹಾಸದಲ್ಲಿ ಮೊದಲ ದಿನದ ಕಲೆಕ್ಷನ್ ನಲ್ಲಿ ದಾಖಲೆಯನ್ನ ನಿರ್ಮಾಣ ಮಾಡಿದೆ. ಆಂಧ್ರ ಹಾಗೂ ತೆಲಂಗಾಣದಲ್ಲಿ 45 ಕೋಟಿ, ಹಿಂದಿ ಆವೃತ್ತಿ 35 ಕೋಟಿ, ಕರ್ನಾಟಕದಲ್ಲಿ 10 ಕೋಟಿ, ತಮಿಳುನಾಡಿನಲ್ಲಿ 14 ಕೋಟಿಯಷ್ಟು ಕಲೆಕ್ಷನ್ ಮೊದಲ ದಿನವೇ ಹರಿದು ಬಂದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ. ಮೊದಲ ದಿನವೇ 100 ಕೋಟಿ ಅಂತ ಹೇಳಿದ್ರೆ ದಾಖಲೆಯನ್ನ ನಿರ್ಮಾಣ ಮಾಡಿದೆ ಸಿನಿಮಾ. ಸೊ ಇನ್ನೊಂದು ವಾರ 10 ದಿವಸದಲ್ಲಿ ಎಲ್ಲಾ ಭಾರತೀಯ ಸಿನಿಮಾ ರಂಗದ ಎಲ್ಲಾ ದಾಖಲೆಗಳನ್ನ ಧೂಳಿಪಟ ಮಾಡುತ್ತಾ ಹೇಗೆ ಬಾಹುಬಲಿ? ಅಮರ್ ಪ್ರಸಾದ್, ನಿನ್ನೆ ತಾನೇ ರಿಲೀಸ್ ಆಗಿ ವಿಶ್ವದಾದ್ಯಂತ ರಿಲೀಸ್ ಆಗಿದ್ದಂತಹ ಬಾಹುಬಲಿ 2 ಸಿನಿಮಾ ಮತ್ತೊಂದು ಹೊಸ ದಾಖಲೆಯನ್ನೇ ಬರೆದಿದೆ ಅಂತಾನೆ ಹೇಳ್ಬೋದು. ಭಾರತೀಯ ಚಿತ್ರರಂಗದಲ್ಲಿ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಿದೆ. ಈ ಹಿಂದೆ ಏನು ಕಲೆಕ್ಷನ್ ಇತ್ತು ಆ ಎಲ್ಲಾ ಸಿನಿಮಾಗಳ ಕಲೆಕ್ಷನ್ ಅನ್ನ ಧೂಳಿಪಟ ಮಾಡಿದೆ ಅಂತಾನೆ ಹೇಳ್ಬೋದು. ಕೇವಲ ಒಂದೇ ದಿನಕ್ಕೆ 120 ಕೋಟಿ ಕಲೆಕ್ಷನ್ ಮಾಡಿರುವಂತದ್ದು. ನಿನ್ನೆ ಮಾತ್ರ ಅಲ್ಲ, ಇಂದು ಮತ್ತೆ ನಾಳೆ ಮತ್ತೆ ಮೇ 1ನೇ ತಾರೀಕು ಕೂಡ ರಜಾ ದಿನ ಆಗಿರೋದ್ರಿಂದ ಎಲ್ಲಾ ರೀತಿಯ ದಾಖಲೆಯನ್ನ ಸೃಷ್ಟಿಸುವಂತಹ ಒಂದು ಹಿಂಟನ್ನ ಕೊಡ್ತಾ ಇರುವಂತದ್ದು. ಯಾಕಂದ್ರೆ 4 ದಿನಗಳು ಸಾಲಾಗಿ ರಜೆ ಬಂದಿದೆ. ಮತ್ತೆ ಸಿನಿಮಾ ನೋಡಿದ ಪ್ರೇಕ್ಷಕರು ತುಂಬಾನೇ ಮೆಚ್ಕೊಂಡಿರುವಂತದ್ದು. ಮುಗಿಬಿದ್ದು ಬಾಹುಬಲಿ ಸಿನಿಮಾನ ನೋಡ್ತಾ ಇದ್ದಾರೆ. ಒಂದು ಬಾರಿ ನೋಡಿರೋರು ಮತ್ತೊಮ್ಮೆ ನೋಡೋದಕ್ಕೆ ಹೋಗ್ತಾ ಇದ್ದಾರೆ. ಆದ್ರಿಂದ ಎಲ್ಲಾ ಏನು 3 ಭಾಷೆಯಲ್ಲಿ ರಿಲೀಸ್ ಆಗಿತ್ತು, 3 ಭಾಷೆಯಲ್ಲೂ ಕೂಡ ಜನ ಸಿನಿಮಾವನ್ನ ಮೆಚ್ಚಿಕೊಂಡಿರುವಂತದ್ದು. ಇನ್ನ ಇವತ್ತು ಮತ್ತೆ ಇನ್ನೆರಡು ದಿನಗಳಲ್ಲಿ ಏನು ಭಾರತೀಯ ಚಿತ್ರರಂಗದಲ್ಲೇ ಒಂದು ಹೊಸ ದಾಖಲೆಯನ್ನ ಬರೆಯಲಿದೆ. ಥ್ಯಾಂಕ್ ಯು ಪವಿತ್ರ.